ವಿಡಿಯೋ ಮಾಡಿದ್ದೆ ನಾನು ಮನೇಲಿದ್ದಾಗ. ಅವತ್ತು ಲೋಕಲ್ ಕ್ಯಾನ್ಸಲ್ ಆಯ್ತು ಪೀಣ್ಯದಲ್ಲಿ. ಅಲ್ಲಿಂದ ಕ್ಯಾನ್ಸಲ್ ಆಗಿ ಬಂದ್ಮೇಲೆ ನೈಟ್ 9:30ಗೆ ಒಂದು ಲೋಡ್ ಬಂತು ನನಗೆ ಕಾನ್ಪುರ್ಗೆ. ಅಡಿಕೆ ಲೋಡು. ಎಲ್ಲಿಂದ ಅಂದ್ರೆ ಭದ್ರಾವತಿಯಿಂದ. ಆ ಟ್ರಿಪ್ ನಾನು ಮನೆಯಿಂದ ಹೊರಡೋದೆಲ್ಲ ಫೋನ್ ವಿಡಿಯೋ ಮಾಡಿದ್ನಲ್ಲ, ಒಬ್ರು ಕಮೆಂಟ್ ಮಾಡಿದ್ರು, ಗೊತ್ತು ನನ್ಗೆ. ಅದನ್ನ ಸ್ಕ್ರೀನ್ ಶಾಟ್ ತೆಗ್ದಿಟ್ಕೊಂಡಿದೀನಿ. ಆದ್ರೆ ನನ್ನ ಫ್ರೆಂಡ್ಸ್ ರಂಗಪ್ಪಂಗೆ ಸಂಬಳ ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ. 3-4 ಜನ ಕಮೆಂಟ್ ಮಾಡಿದ್ರೆ, ಇನ್ನೊಬ್ರು ಸಂಬಳ ಕೊಡಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವಾಗ ಲೋಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇನು ಇಲ್ಲ, ಬೆಂಗಳೂರಲ್ಲಿ ಲೋಡ್ ಏನಿಲ್ಲ. MT ಹೋಗೋಣ ಅಂತ ಹೇಳ್ಬಿಟ್ಟು ಜಿಂದಾಲ್ಗೆ ಹೋಗ್ತಾ ಇದ್ದೀನಿ. ತುಮಕೂರಾಗ ಏನು ಲೋಡ್ ಸೆಟ್ ಆಗಲಿಲ್ಲ. ರಾತ್ರಿ 12 ಗಂಟೆಗೆ ಬಂದ್ಬಿಟ್ಟು ಹಿರೇಹಳ್ಳಿ ಟೋಲಲ್ಲಿ ಮಲಗಿದೆ. ಯಾಕಪ್ಪ ಅಂದರೆ ಒಂದು ಫ್ರಂಟ್ ಟೈರು ಹೌಸಿಂಗಿಗೆ ಹಾಕ್ಬೇಕಾಗಿತ್ತು. ಹೌಸಿಂಗ್ ಟೈರು ಫ್ರಂಟಿಗೆ ಫಿಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಅಲ್ಲೇ ಮಲ್ಕೊಂಡು ಬೆಳಗ್ಗೆ 6:15ಗೆ ಎದ್ದುಬಿಟ್ಟೆ. ಇವಾಗ ಹಾನಗಲ್ ಹತ್ರ ಬಂದಿದ್ದೀನಿ ನೋಡಿ. ಬಿಚ್ಚಿಬಿಟ್ಟು ಇಲ್ಲಿ ಹೌಸಿಂಗ್ಗೆ ಹಾಕಿಸ್ತಾ ಇದ್ದೀನಿ. ಹೌಸಿಂಗ್ ಟೈರು ಬಿಚ್ಚಿಬಿಟ್ಟು ಫ್ರಂಟ್ಗೆ ಹಾಕಿಸ್ತಾ ಇದ್ದೀನಿ. ಅಣ್ಣ ಫಸ್ಟೇ ಜಾಕೆಟ್ ಬಿಟ್ಟಿದ್ರು, ಅದು ಬೋಲ್ಟ್ ಬಿಚ್ಚಕ್ಕೆ ತಿರ್ಗೋದು ವೀಲು. ಅದಕ್ಕೆ ಬ್ರೇಕ್ ಹಿಡ್ಕೊಳಕ್ಕೆ ಹೇಳಿದ್ರು. ಬಂದ್ಬಿಟ್ಟು ಬ್ರೇಕ್ ಹಿಡ್ಕೊಂಡೆ. ಈಗ ಅಣ್ಣ ಬಿಚ್ಚುತ್ತಾ ಇದ್ದಾರೆ. ಹೌಸಿಂಗ್ ಟೈರು ಫ್ರಂಟ್ಗೆ, ಫ್ರಂಟ್ ಟೈರು ಈಗ ಆಯಿತು. ಫಿಟ್ ಮಾಡ್ತಾ ಇದ್ದಾರೆ, ವೀಲ್ ಟೈಟ್ ಮಾಡ್ತಾ ಇದ್ದಾರೆ. ಒಂದು 20 ನಿಮಿಷದಲ್ಲಿ ಅಣ್ಣ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ರು. ಕೆಲಸ ಎಲ್ಲ ಮುಗೀತು ನೋಡಿ. ಇಲ್ಲಿಂದ ಹೊರಡೋಣ. ಹೌಸಿಂಗ್ ಟೈರು ಫ್ರಂಟ್ಗೆ ಹಾಕಿದ್ರು, ಫ್ರಂಟ್ ಟೈರು ಹೌಸಿಂಗಿಗೆ ಹಾಕಿದ್ರು. ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ ಡೈರೆಕ್ಟ್ ಜಿಂದಾಲ್ ಫ್ಯಾಕ್ಟ್ರಿ. ಯಾಕಂದ್ರೆ ಇವಾಗ ಲೋಡ್ಗಳೇ ಇಲ್ಲ, ಹಂಗಾಗಿ 3 ಟ್ರಿಪ್ಪಿಂದ MT ಓಡಿಸ್ತಾ ಇದ್ದೀನಿ. ಬಳ್ಳಾರಿ ಬೆಂಗಳೂರು. ಸ್ನೇಹಿತರೆ, ಈಗ ಹಮ್ಕುಂದಿ ಹತ್ರ ಇದ್ದೀನಿ. 8 ಗಂಟೆ ಆಯಿತು. ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀನಿ. ಇದು ತುಂಬ ಹಳೆ ಹೋಟ್ಲು. ನಾವು ಮುಂಚೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ. ಚಿಕ್ಕ ಹೋಟೆಲ್ ಆದರೂ ಟಿಫನ್ನು ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಇರುತ್ತೆ. ಇಡ್ಲಿ, ಪಲಾವು, ದೋಸೆ ಎಲ್ಲ ಸಿಗುತ್ತೆ. ಟಿಫನ್ ತುಂಬ ಚೆನ್ನಾಗಿತ್ತು. ಹೊರಡೋಣ ಇಲ್ಲಿಂದ. ನಾವು ಈ ಹೋಟ್ಲಿಗೆ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಮುಂಚೆ ಅಲ್ಲಿ ಇದು ಸಿಂಗಲ್ ರೋಡ್ ಇತ್ತು, ಅವಾಗ ಊರು ಪಕ್ಕದಲ್ಲಿತ್ತು. ಇದು 4 ಲೈನ್ ಆದಮೇಲೆ ಈ ಕಡೆಗೆ ಮಾಡಿದ್ದಾರೆ. ಟಿಫನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರು ಥರನೇ ಇರುತ್ತೆ ಟಿಫನ್ ಇಲ್ಲಿ. 9 ಗಂಟೆಗೆ ಬಳ್ಳಾರಿ ಬೈಪಾಸ್ ರೀಚ್ ಆಗಿದ್ದೀನಿ. ಈ ಟೋಲ್ ಗೇಟ್ ಏನು ಪ್ರಾಬ್ಲಮ್ ಅಂದರೆ ಫಾಸ್ಟ್ ಆಗಿಲ್ಲ ಗುರು, ಕ್ಯಾಶ್ ಕೊಡಬೇಕು. ಅದೇ ಪ್ರಾಬ್ಲಮ್ ಈ ಟೋಲ್ ಗೇಟಲ್ಲಿ. ಇಲ್ಲಿಂದ ನಾನು ಲೆಫ್ಟ್ ಹೋಗ್ಬೇಕು. ರೈಟ್ ಸೈಡ್ಗೆ ಪವರ್ ಪ್ಲಾಂಟ್ ಇದೆ. ಇಲ್ಲಿ ಲೆಫ್ಟ್ ಹೋದ್ರೆ ಸುಲ್ತಾನ್ಪುರ್ಗೆ ಹೋಗುತ್ತೆ. ಇಲ್ಲಿಂದ ಸುಲ್ತಾನ್ಪುರ್ ರೋಡಲ್ಲಿ ಹೋಗೋಣ. ಸ್ನೇಹಿತರೆ, ಇಲ್ಲಿಂದ ರೈಟ್ಗೆ ಹೋಗ್ಬೇಕು. ಫ್ಯಾಕ್ಟ್ರಿ ಹೆಸರು ಬಂದ್ಬಿಟ್ಟು ನಿಯೋ ಟ್ರಕ್ಸ್ ಅಂತ ಹೇಳ್ಬಿಟ್ಟು, JSW ನಿಯೋ ಟ್ರಕ್ಸ್ ಅಂತ. ಮಿನರ್ವಾ ಆಪೋಸಿಟ್ ಇದೆ ಇದು ಫ್ಯಾಕ್ಟ್ರಿ. ಇದು ಒಂದು ಇಂಟೀರಿಯರ್ ಪ್ಲೇಸಲ್ಲೇ ಇರೋದು. ಅಲ್ಲಿ ನಾವು ಟರ್ನ್ ಮಾಡಿದಿಂದ ಒಂದು 4ರಿಂದ 5 ಕಿಲೋಮೀಟ್ರ್ ಬರಬೇಕು ನಾವು. ಮುಂದೆ ಒಂದು ಮಿನರ್ವಾ ಅಂತ ಒಂದು ಕಂಪ್ನಿ ಇದೆ ಲೆಫ್ಟ್ ಸೈಡಲ್ಲಿ. ಅದ್ರ ಆಪೋಸಿಟು ರೈಟ್ ಸೈಡ್ಗೆ ಹೋಗ್ಬೇಕು, ನಿಯೋ ಟ್ರಕ್ಸ್ ಅಂತ ಹೇಳಿ. ಎಂಟ್ರಿ ಹಾಕಿದ್ದೀನಿ. ಒಳಗಡೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿಂದ ವಿಡಿಯೋ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಪಾರ್ಕಿಂಗ್ ಇದೆ, ಪಾರ್ಕಿಂಗಲ್ಲಿ ಮಾಡ್ಬೋದು. ಒಳಗಡೆ ಲೋಡಿಂಗ್ ಪಾಯಿಂಟಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಿ ಒಳಗಡೆ ಬಂದಿದ್ದೀನಿ. ಗಾಡಿ ನೋಡಿ ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದೀನಿ. ಇದಕ್ಕೆ 2 ಗೇಟ್ ಇರೋದು. ಇದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಜಿಂದಾಲ್ ಅವ್ರದ್ದೇನೆ, JSW ಅವ್ರದ್ದೇ. ನೋಡಿ ತೋರಿಸ್ತೀನಿ. ಈ ಗೇಟಿಂದ ಒಳಗಡೆ ಇನ್ನು ವೀಡಿಯೋ ಮಾಡೋಂಗಿಲ್ಲ ನಾವು. ನೋಡಿ, ಇದು ಫ್ಯಾಕ್ಟ್ರಿ ಬಂದ್ಬಿಟ್ಟು JSW ಅವ್ರದ್ದೇನೆ. ಅಲ್ಲಿದೆ ನೋಡಿ JSW ಅಂತ ಹೇಳ್ಬಿಟ್ಟು, ನಿಯೋ ಟ್ರಕ್ಸ್. ಸ್ನೇಹಿತರೆ, ಗೇಟ್ ಪಾಸ್ ತೊಗೊಂಬಂದೆ. ಫ್ಯಾಕ್ಟ್ರಿಯಿಂದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಟ್ರಾನ್ಸ್ಪೋರ್ಟ್ ಅವ್ರು ಇದ್ದಾರೆ. ಕಟಾರಿಯಾ ಟ್ರಾನ್ಸ್ಪೋರ್ಟ್ ಪರಿಚಯ ಇರೋರು ನಮ್ಮ ಸರ್ವೇಶಣ್ಣ ಇದ್ದಾರೆ. ಅವ್ರ ಹತ್ರ ಹೋಗಿ ಇಸ್ಕೊಂಬಂದೆ. ಇವಾಗ ನಿಮಗೆ ಫಸ್ಟ್ಗೆ ತೋರಿಸಿದ್ನಲ್ಲ ಇನ್ನಾಗಿದ್ದ ಗೇಟು, ಆ ಗೇಟಲ್ಲಿ ಹೋಗ್ಬಿಟ್ಟು ಫಸ್ಟ್ ಎಂಟ್ರಿ ಮಾಡಿಸ್ಕೊಂಬರ್ಬೇಕು. ಆಮೇಲೆ ಈ ಗೇಟಲ್ಲಿ ಎಂಟ್ರಿ ಮಾಡಿಸ್ಬೇಕು. 2 ಗೇಟಲ್ಲೂ ನೋಡಿ, ಇದೇ ಫಸ್ಟ್ ಇನ್ ಗೇಟು. ಈ ಗೇಟಲ್ಲಿ ಎಂಟ್ರಿ ಆಗಿದ್ದು. ಫಸ್ಟ್ ಇಲ್ಲಿ ಗೇಟ್ ಪಾಸ್ ಎಂಟ್ರಿ ಮಾಡಿಸ್ಕೊಂಡು ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲಿ ಇನ್ನೊಂದು ಮೇನ್ ಗೇಟ್ಗೆ ಹೋಗಬೇಕು. ಎಂಟ್ರೆನ್ಸ್ ಗೇಟಲ್ಲಿ ಸೆಕ್ಯೂರಿಟಿ ಟಿಫನ್ಗೆ ಹೋಗಿರೋನು ಬೇಗ ಬರಲಿಲ್ಲ.
ಅದಕ್ಕೆ ಏನೋ ಅರ್ಜೆಂಟ್ ಇದೆಯಂತೆ, ಅದಕ್ಕೆ ಇಲ್ಲೇ ಮೇನ್ ಗೇಟಲ್ಲೇ ಎಂಟ್ರಿ ಮಾಡ್ತೀವಿ ಬಾ ಅಂತ ಫೋನ್ ಮಾಡಿ ಕರೆದ್ರು. ಅದಕ್ಕೆ ಮೇನ್ ಗೇಟ್ಗೆ ಹೋಗ್ತಾ ಇದ್ದೀನಿ. ಎಂಟ್ರಿ ಮಾಡ್ಸೋಕ್ಕೆ ಗೇಟ್ ಪಾಸು ಇಲ್ಲಿ ಸೆಕ್ಯೂರಿಟಿ ಬರಲಿಲ್ಲ, ಅರ್ಧ ಗಂಟೆಯಿಂದ ಕಾಯ್ಕೊಂಡ್ರು. ಸೆಕ್ಯೂರಿಟಿ ಇಲ್ದಿದ್ದಕ್ಕೆ ಈ ಗೇಟಲ್ಲೇ ಮೇನ್ ಗೇಟಲ್ಲೇ ಎಂಟ್ರಿ ಮಾಡಿಕೊಟ್ರು. ಇವಾಗ ಗಾಡಿ ತೊಗೊಂಡು ಹೋಗ್ಬೇಕು ಒಳಗಡೆ ಯಾವುದೇ ವೀಡಿಯೋ ಮಾಡೋಂಗಿಲ್ಲ. ಇಲ್ಲಿಗೆ ಸ್ಟಾಪು. ಹೊರಗಡೆ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಫ್ರೆಂಡ್ಸು 6 ಗಂಟೆ ಆಯಿತು ಟೈಮು. ಲೋಡ್ ಮಾಡ್ಕೊಂಡು ಆಚೆ ಬಂದೆ. ಈಗ ಔಟ್ ಗೇಟಲ್ಲಿ ಇದ್ದೀನಿ. ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀನಿ. ಹೊರಗಡೆ ಹೋಗೋಣ. ಇವಾಗ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ಪ್ರಾಬ್ಲಮ್, ಇಲ್ಲಿ ಕಂಪ್ನಿನಾಗೆ ಕ್ಯಾಂಟೀನ್ ಇಲ್ಲ. ಮಧ್ಯಾಹ್ನ ಊಟನೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಹಿಂದಿಯವರೇ ಇರೋದು. ಇಲ್ಲಿ ಯಾವುದು ಹೋಟ್ಲುಗಳು ಚೆನ್ನಾಗಿಲ್ಲ. ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಇದಾವೆ ನೋಡಿ ಶೆಡ್ಗಳು, ಲೆಫ್ಟ್ ಸೈಡು ರೈಟ್ ಸೈಡು. ಇಲ್ಲಿ ಹೋಟ್ಲುಗಳು ಯಾವ ಚೆನ್ನಾಗೂ ಇಲ್ಲ, ಊಟನೂ ಚೆನ್ನಾಗಿಲ್ಲ. ಎಲ್ಲ ಹಿಂದಿಯವರೇ ಇರೋದು. ಮಿನರ್ವಾ ಫ್ಯಾಕ್ಟ್ರಿ ಹತ್ರ ಬಂದೆ. ಮೇನ್ ರೋಡ್ಗೆ ಒಂದು ಅರ್ಧ ಕಿಲೋಮೀಟ್ರು ಈ ಸಿಮೆಂಟ್ ರೋಡ್ CC ರೋಡಿಂದ ಕಚಡ ರೋಡಲ್ಲಿ ಹೋಗ್ಬೇಕು ಬರಬೇಕು ಆ ಫ್ಯಾಕ್ಟ್ರಿಗೆ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ಒಂದೇ ರೋಡು ಪವರ್ ಪ್ಲ್ಯಾಂಟ್ಗೆ ಹೋಗುತ್ತೆ. ಬೆಳಗ್ಗೆ 9 ಗಂಟೆಗೆ ಹೋಗಿದ್ದೆ. ಏನು ಆಫ್ ಇಲ್ವಾ ಟೋಲ್ ಗೇಟು? ಸಿಂಗಲ್ ಏನ್ ಫಾಸ್ಟಾಗಿ ಹಾಕೋಬೇಕಪ್ಪ. ಅರ್ಧ ಕಟ್ ಆಗುತ್ತೆ ನಮ್ಗೆ. ಮತ್ತೆ ಏನಕ್ಕೆ ಸುಮ್ಮನೆ ಪ್ರೈವೇಟ್ ರೋಡ್ಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಈ ಬಳ್ಳಾರಿ ಟೋಲ್ ಗೇಟಲ್ಲಿ ಬೆಳಗ್ಗೆ 10 ಗಂಟೆಗೆ ಪಾಸ್ ಆಗಿದ್ದು. ಹಾಫ್ ಟೋಲ್ ಗೇಟ್ ತಗೊಳ್ಳಲ್ಲ. ಫಾಸ್ಟ್ ಆಗಿರೋದ್ರಾಗ ಎಲ್ಲದರಲ್ಲೂ ಅರ್ಧ ಕಟ್ ಆಗುತ್ತೆ. ಈಗ 300 ರೂಪಾಯಿ ಇದ್ರೆ 150 ಕೆಲವು ಕಡೆ, ಇಲ್ಲಾಂದ್ರೆ ಇಷ್ಟು % ಅಂತ ಕಡಿಮೆ ಕಟ್ ಆಗುತ್ತೆ ಫಾಸ್ಟ್ಯಾಗಲ್ಲಿ. ಇದು ಏನಿಲ್ಲ ಪ್ರೈವೇಟ್ ರೋಡು ಅದು ಇದು ಅಂತ ಹೇಳ್ಬಿಟ್ಟು 125 ರೂಪಾಯಿನೇ ತೊಗೊತಾರೆ. 24 ಗಂಟೆ ಒಳಗಡೆ ಹೋದ್ರೆ ಅರ್ಧ ತೊಗೋಬೇಕು. ಈ ಟೋಲ್ ಗೇಟಲ್ಲಿ ಏನಿಲ್ಲ, ಎಷ್ಟು ದಿನ ಓಡಾಡು 125 ಕೊಡ್ಬೇಕು ಓಡಾಡ್ದಂಗೆಲ್ಲ. ನೋಡಿ ಬಳ್ಳಾರಿ ಬೈಪಾಸಲ್ಲಿ RTO ಒಂದು ಗಾಡಿ ಬಿಡ್ತಾ ಇಲ್ಲ. ಎಲ್ಲ ಗಾಡಿ ಹಿಡ್ದು ದುಡ್ಡು ಇಸ್ಕೊತಾ ಇದ್ದಾನೆ. ಸ್ನೇಹಿತರೆ 9 ಗಂಟೆ ಆಯಿತು ಟೈಮು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರಾಯಪುರ ಗೇಟಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡಾಬಾ ಮುಂದೆ ಇದೆ. ಡಾಬಾದಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಹೊರಡೋಣ ಬನ್ನಿ. ಇನ್ನು ಇಲ್ಲಿಂದ ಬೆಂಗಳೂರಿನ 300 ಕಿಲೋಮೀಟ್ರ್ ಹೋಗ್ಬೇಕು. ಫ್ರೆಂಡ್ಸು 11:50 ಆಯಿತು ಟೈಮು. ಬಾಂಬೆ ಬೆಂಗಳೂರು ಹೈವೇಗೆ ಜಾಯಿನ್ ಆಗ್ತಾ ಇದ್ದೀನಿ. ಮುಂದೆ ಎಲ್ಲಾದರೂ ಟೀ ಕುಡಿಯೋಣ ಒಂದು. ಇಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ. ಸ್ನೇಹಿತರೆ 12 ಗಂಟೆ ಆಯಿತು ಟೈಮು. ಹಿರಿಯೂರಲ್ಲಿದ್ದೀನಿ. ಹಿರಿಯೂರು ಅಂದರೆ ನ್ಯಾಷನಲ್ ಹೈವೇಗೆ ಬಂದಿದ್ದೀನಿ. NH4ಗೆ ಬಾಂಬೆ ಬೆಂಗಳೂರು ಹೈವೇಗೆ. ಇಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀನಿ. ನಿದ್ರೆ ಬರ್ತಾಯಿತ್ತು, ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು. 12 ಗಂಟೆ ಟೈಮ್ ಆಗಿದ್ದರಿಂದ ಬನ್ನಿ ಹೋಗಿ ಟೀ ಕುಡಿಯೋಣ. ಟೀ ಕುಡ್ಕೊಂಬರೋಣ. ಫ್ರೆಂಡ್ಸು ಟೀ ಕುಡ್ಕೊಂಬಂದ್ಮೇಲೆ ಟೈರ್ ಚೆಕ್ ಮಾಡಿದೆ. ಸ್ವಲ್ಪ ಹೀಟ್ ಆಗಿದ್ವು. ರಾಯಪುರ ಗೇಟಲ್ಲಿ ಊಟ ಮಾಡಿಬಿಟ್ಟಾಗಿಂದ ನಾನ್ ಸ್ಟಾಪ್ ಬಂದಿದ್ದೀನಿ. ಎಲ್ಲೂ ನಿಲ್ಸಿರ್ಲಿಲ್ಲ. ಟೈರ್ ಸ್ವಲ್ಪ ಹೀಟ್ ಆಗಿದ್ವು. ಅದಕ್ಕೆ ಒಂದು 1/4 ಗಂಟೆ ನಿಲ್ಲಿಸಿದೆ ಟೈರ್ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು. ಟೈರ್ ಕೋಲ್ಡ್ ಆಗಿದ್ದಾವೆ. ಸ್ವಲ್ಪ ನೈಟ್ ಟೈಮ್ ಇರೋದ್ರಿಂದ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಅದರಿಂದ ಬೇಗ ಕೋಲ್ಡ್ ಆಗಿದ್ವು. ಈಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ಹಿರಿಯೂರಿಂದ. ಸ್ನೇಹಿತರೆ 1 ಗಂಟೆ ಆಯಿತು ಟೈಮು. ನಿದ್ದೆ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಈಗ ಶಿರಾ ಹತ್ರ ಇದ್ದೀನಿ ನಾನು. ಜೈನ್ ರೋಡ್ಲಿಂದ ಹಿಂದಗಡೆ ಇಲ್ಲಿ ರಾಜಸ್ಥಾನ್ ಹೋಟ್ಲಿದೆ ನೋಡಿ, ತೋರಿಸ್ತೀನಿ. ಎಲ್ಲ ಫುಲ್ ಗಾಡಿಗಳು ನಿಂತಿದ್ದಾವೆ ನೋಡಿ. ಎಲ್ಲ ಫುಲ್ ಗಾಡಿಗಳೆಲ್ಲ ನಿಂತಿದ್ದಾವೆ. ಅದಕ್ಕೆ ನಾನು ಸೈಡ್ಗೆ ಹಾಕ್ಬಿಟ್ಟು ವಾಚ್ಮ್ಯಾನ್ ಇದ್ದಾರೆ. 4 ಗಂಟೆಗೆ ಎದ್ದಾಳ್ಸೋಕೆ ಹೇಳಿದ್ದೀನಿ. ನೋಡಿ ಚಾಪೀಸಲ್ಲಿ ಹಿಂದಗಡೆ ಬರೆದೋಗಿದ್ದಾರೆ ಟೈಮಿಂಗ್ ಎಲ್ಲ. 4 ಗಂಟೆಗೆ ಹೊರಡ್ತೀನಿ ಇಲ್ಲಿಂದ ಎದ್ಬಿಟ್ಟು. ಸ್ನೇಹಿತರೆ ಮಲಗ್ತಾ ಇದ್ದೀನಿ. ಗುಡ್ ನೈಟ್. ತುಂಬ ಜಾಸ್ತಿ ನಿದ್ದೆ ಬರ್ತಾ ಐತೆ. ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ 1 ಗಂಟೆಗೆ ನಿದ್ದೆ ಜಾಸ್ತಿ ಬರ್ತಾ ಇತ್ತು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಶಿರಾಯಿಂದ ಹಿಂದಗಡೆ ಡಾಬಾದಲ್ಲಿ ಹಾಕ್ಬಿಟ್ಟು ಮಲ್ಕೊಂಡೆ. ಇವಾಗ 5 ಗಂಟೆ ಆಯಿತು. ವಾಚ್ಮ್ಯಾನ್ಗೆ 4 ಗಂಟೆಗೆ ಎದ್ದಾಳ್ಸೋಕ್ಕೆ ಹೇಳಿದ್ದೆ.
ಬಂದು ಎದ್ದಾಳಿಸ್ದ ಪಾಪ, ಅವನದೇನು ತಪ್ಪಿಲ್ಲ, ನಾನೇ ಎದ್ದಿಲ್ಲ. 1 ಅವರ್ ಲೇಟಾಗಿ ಎದ್ದಿದ್ದೀನಿ. 5 ಗಂಟೆಗೆ ಎದ್ಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ಇಲ್ಲಿಂದ. ಸೇಫ್ಟಿ ಜಾಗ ಇತ್ತು, ಫುಲ್ಲು ಗಾಡಿಗಳೆಲ್ಲ ನಿಂತಿದ್ವು, ವಾಚ್ಮನ್ ಏನು ತೊಂದರೆ ಇರಲಿಲ್ಲ. ಅದಕ್ಕೋಸ್ಕರ ಈ ಡಾಬಾದಲ್ಲಿ ಹಾಕಿ ಮಲ್ಕೊಂಡೆ ನಾನು. ಹೊರಡೋಣ ಬನ್ನಿ ಇಲ್ಲಿಂದ ಇವಾಗ. ಕಳಂಬೆಳ ಟೋಲಲ್ಲಿ ನಿಲ್ಸ್ಬಿಟ್ಟು ಟೀ ಕುಡಿಯೋಣ ಅಂತ ಇದ್ವಿ. ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ಅಷ್ಟು ಗಾಡಿಗಳಿದಾವೆ. ಎಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಟೀ ಕುಡಿಯೋಕ್ಕೆ ಮಲಗಕ್ಕೆ ಜಾಗನೇ ಇಲ್ವಲ್ಲ ಗುರು. ಫ್ರೆಂಡ್ಸು 6:40ಕ್ಕೆ ತುಮಕೂರಿಗೆ ಬಂದಿದ್ದೀನಿ. ಗಾಡಿ ಸರ್ವಿಸ್ ರೋಡಲ್ಲಿ ನಿಲ್ಸಿದ್ದೀನಿ. ನೋಡಿ ಹಿಂದಗಡೆ ಗಾಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಲ್ಸಿದ್ದೀನಿ. ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ, ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಅಮೌಂಟ್ ಎಲ್ಲ. ಬಂಕಲ್ಲಿ ಒಂದು 2,000 ದುಡ್ಡು ಇಸ್ಕೊಂಡು ಹೋಗೋಣ ಫೋನ್ಪೇ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ಇದು ನಮಗೆ ಗೊತ್ತಿರೋ ಬಂಕು ತುಮಕೂರಲ್ಲಿ. ಗಾಡಿ ಯಾವಾಗಲೂ ಇಲ್ಲೇ ಆಲ್ಟ್ ಮಾಡೋದು ನಾನು. ಬಂದರೆ ಇದೇ ಬಂಕಲ್ಲಿ, ವಿನಾಯಕ ಬಂಕ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು 2,000 ದುಡ್ಡು ಇಸ್ಕೊಂಡು ಬರ್ತೀನಿ. ಬಂಕಲ್ಲಿ ಹೋಗ್ಬಿಟ್ಟು 3,000 ಕ್ಯಾಶ್ ಇಸ್ಕೊಂಡೆ. ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದೆ, ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಹೊರಡೋಣ ಬಂಕಿಂದ. ಫ್ರೆಂಡ್ಸು 7:15ಗೆ ದಾವಸ್ಪೇಟೆಗೆ ಬಂದಿದ್ದೀನಿ. ಇಲ್ಲೊಂದು ಟೀ ಕುಡ್ಕೊಂಡು ಹೊಡ್ತೀನಿ. ಇಲ್ಲಿಂದ ನಾನು ದೊಡ್ಡಬಳ್ಳಾಪುರ ರೋಡ್ಗೆ ಹೋಗ್ಬೇಕು. ಸರ್ವಿಸ್ ರೋಡ್ಗೆ ಹೋಗೋಣ. ಇಲ್ಲಿಂದ ಲೆಫ್ಟ್ ಹೊಡಿಯೋಣ. ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ. ಈ ರೋಡ್ ದೊಡ್ಡಬಳ್ಳಾಪುರ ರೋಡು, ದಾವಸ್ಪೇಟೆ ಟು ಹೊಸಕೋಟೆ ರೋಡ್ ಮಾಡಿರೋದ್ರಿಂದ ಒಳ್ಳೆ ಅನುಕೂಲ ಆಯಿತು ಲಾರಿ ಅವ್ರಿಗೆ. 4 ಲೈನ್ ಇರೋದ್ರಿಂದ. ಯಾಕಂದರೆ ಮುಂಚೆ ಸಿಂಗಲ್ ರೋಡ್ ಇದ್ದು ಹೋಗೋಕ್ಕಾಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಡೀಸೆಲ್ ಕುಡಿಯೋದು, ಡೀಸೆಲ್ ಜಾಸ್ತಿ ಹೋಗೋದು. ಇವಾಗ ಮೈಲೇಜು ಬರುತ್ತೆ, ಆದರೆ ಟೋಲ್ ಗೇಟ್ ಕಲೆಕ್ಷನ್ ಮಾಡ್ತಾರೆ. ಗಾಡಿನೂ ಅಷ್ಟು ಕೆಲಸ ಬರಲ್ಲ, ಟಾಪ್ ಆ್ಯಂಡ್ ಟಾಪ್ ರೋಡ್ ಐತೆ. ಈ ರೋಡಿಂದ ಲಾರಿ ಅವ್ರಿಗೆ ಒಳ್ಳೆ ಅನುಕೂಲ ಆಯಿತು. ದೊಡ್ಡಬಳ್ಳಾಪುರ ರೋಡು 4 ಲೈನ್ ಆಗಿರೋದ್ರಿಂದ ಹೊಸಕೋಟೆ ತನಕ ರೋಡ್ ಮಾತ್ರ ಸಖತ್ತಾಗಿದೆ. ದಾವಸ್ಪೇಟೆಯಿಂದ ಹೊಸಕೋಟೆ ತನಕ ಈ ರೋಡಿಂದ ಲಾರಿ ಅವ್ರಿಗೆ ಒಳ್ಳೆ ಅನುಕೂಲ ಆಯಿತು. ಆ ಕಡೆಯಿಂದ ಹೋದರೆ ಸಿಟಿ ಒಳಗಡೆ ಹೋದರೆ ನೋ ಎಂಟ್ರಿ ಇರೋದು. ಈ ರೋಡಲ್ಲೇನು ನೋ ಎಂಟ್ರಿ ಇರೋಲ್ಲ, ಏನಿಲ್ಲ. ಟೈಮ್ ಸೇವ್ ಆಗುತ್ತೆ, ಡೀಸೆಲ್ ಸೇವ್ ಆಗುತ್ತೆ. ರೋಡ್ ತುಂಬ ಚೆನ್ನಾಗಿದೆ ಇದು. ಫ್ರೆಂಡ್ಸು 9 ಗಂಟೆ ಆಯಿತು. ದೊಡ್ಡಬಳ್ಳಾಪುರ ಪಾಸ್ ಮಾಡಿ ಮುಂದೆ ಇದ್ದೀನಿ. ಇಲ್ಲಿ ನಮ್ಮ ಅಣ್ಣ ತಮ್ಮದಿರೆಲ್ಲ ತುಂಬ ಜನ ಗಾಡಿ ನಿಲ್ಲಿಸಿದ್ದಾರೆ ಟಿಫನ್ ಮಾಡೋಕ್ಕೆ. ಅಂದರೆ ಡ್ರೈವರ್ಗಳು ಎಲ್ಲ ನಿಲ್ಲಿಸಿದ್ದಾರೆ. ನಮ್ಮ ಅಣ್ಣದಿರು ತಮ್ಮದಿರು ಜಾಸ್ತಿ ಗಾಡಿಗಳು ನಿಂತಿದ್ದಾವೆ ಅಂದರೆ ಟಿಫನ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಬನ್ನಿ ಹೋಗಿ ಟಿಫನ್ ಮಾಡೋಣ. ನೋಡಿ ಇಲ್ಲಿ ಮುಂದೆ ಹಿಂದೆ ಪಕ್ಕ ಇನ್ನು ಹಿಂದಗಡೆ ಎಲ್ಲ ತುಂಬ ಗಾಡಿ ನಿಂತಿದ್ದಾವೆ. ನೋಡಿ ಇಲ್ಲಿ ಹಿಂದೆ ಎಲ್ಲ ತುಂಬ ಗಾಡಿಗಳು ನಿಂತಿದ್ದಾವೆ. ಇಲ್ಲಿ ಟಾಟಾ ಸುಮೋದಲ್ಲಿ ಇಟ್ಕೊಂಡು ಮಾರ್ತಾ ಇದ್ದಾರೆ ಟಿಫನ್ನು. ಬಂದೆ ಇಡ್ಲಿನೂ ಲೆಮನ್ ರೈಸ್ ಇತ್ತು, ಚೆನ್ನಾಗಿತ್ತು ಟಿಫನ್ನು. ಇಲ್ಲಿಂದ ಹೊರಡೋಣ. 9:15ಗೆ ದೇವನಹಳ್ಳಿ ಟೋಲ್ ಪಾಸ್ ಆಗ್ತಾ ಇದ್ದೀನಿ. ಹೊಸಕೋಟೆ ಬಂದು ಹೊಸಕೋಟೆಯಿಂದ ಮಾಲು ರೋಡ್ ಟರ್ನ್ ಆಗಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ಮುಂದೆ ಬಂದರೆ ದೇವನಗುಂದಿ ರೋಡು. ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೌಖ್ಯ ರೋಡಲ್ಲಿ. ಇಲ್ಲಿಂದ ಇನ್ನು ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂದರೆ ಅನ್ಲೋಡಿಂಗ್ ಪಾಯಿಂಟ್ 10 ಕಿಲೋಮೀಟರ್ ಇದೆ. ಫ್ರೆಂಡ್ಸ್ ಇಲ್ಲಿ ಸೌಖ್ಯ ರೋಡ್ಗೆ ಹೋಗ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ. ಫುಲ್ ಚಿಕ್ಕ ರೋಡು, ಟರ್ನಿಂಗ್ ಆಗಲ್ಲ ನಮ್ಮ ಗಾಡಿಗಳು. ಆಪೋಸಿಟ್ ಬೇರೆ ಗಾಡಿಗಳು ಮತ್ತು ನಿಂತ್ಕೊಂಡ್ರೆ ಮಾತ್ರ ಕಟಿಂಗ್ ಆಗುತ್ತೆ. ಸ್ನೇಹಿತರೆ 11:15ಗೆ ಕರೆಕ್ಟಾಗಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ. ನೋಡಿ ಇದೇ ವೇ ಬ್ರಿಡ್ಜಲ್ಲಿ ಕಾಟ ಮಾಡಿಸ್ಬೇಕು. ಇಲ್ಲಿ ಮುಂದೆ ವೇ ಬ್ರಿಡ್ಜ್ ಇದೆ ನೋಡಿ. ಅದರಲ್ಲಿ ಗಾಡಿನಲ್ಲಿ ರೋಪ್ ಕಾಯಿಲ್ ಲೋಡ್ ಮಾಡ್ಕೊಂಡು ಬಂದಿರೋದು. ನೋಡಿ ಇದೆಲ್ಲ ಫ್ಲೈಓವರ್ ಬ್ರಿಡ್ಜ್ ಮಾಡ್ತಾರಲ್ಲ ಮೆಟ್ರೋಗೆ, ಮತ್ತು ಫ್ಲೈಓವರ್ ಮಾಡ್ತಾರಲ್ಲ ಗಾಡಿಗಳು ಓಡಾಡೋಕ್ಕೆ, ಆ ಬ್ರಿಡ್ಜ್ಗೆ ಹಾಕೋದು ರೋಪು ಲೋಡ್ ಮಾಡ್ಕೊಂಡು ಬಂದಿರೋದು.
ಈಗ ನಮ್ಮ 8ನೇ ಮೈಲಿ ಬ್ರಿಡ್ಜ್ ಹತ್ರ ಎಲ್ಲ ರಿಪೇರಿ ಆಗಿದೆಯಲ್ಲ, ಅದರಲ್ಲೆಲ್ಲ ಇದೇ ರೋಪ್ ಆಗ್ತಾ ಇರೋದು ಇದೆ ಈ ಥರದ್ದು. ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡದು ಕ್ರೇನುಗಳೆಲ್ಲ ಇದ್ದಾವೆ. ಇದು ಮೆಟ್ರೋ ಮತ್ತು ಮೆಟ್ರೋ ಬ್ರಿಡ್ಜು, ಫ್ಲೈಓವರ್ಗಳಿಗೆ ಹೋಗೋ ಐಟಮ್ ಎಲ್ಲ ರೆಡಿ ಆಗುತ್ತೆ ಇದರಲ್ಲಿ. ಬೀಮ್ಸು, ಕಾಲಮ್ಮು, ಸ್ಟೀಲ್ ನಾವು, ಸಿಮೆಂಟ್ ನಾವು ಎಲ್ಲ ಇದಾವೆ ನೋಡಿ, ಇಲ್ಲಿ ರೆಡಿ ಆಗುತ್ತೆ ಇದರಲ್ಲಿ. ನೋಡಿ ಎಲ್ಲ ಬ್ರಿಡ್ಜ್ಗಳಿಗೆ ಮೋಲ್ಡಾಗಿ ಬಿಟ್ಬಿಟ್ಟಿದ್ದಾರೆ ಸ್ಟ್ಯಾಂಡಲ್ಲಿ. ಎಷ್ಟು ದೊಡ್ಡ ದೊಡ್ಡ ಕ್ರೇನು. 3:15 ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ನೋಡಿ ಕಂಪ್ನಿ ಒಳಗಡೆ ಇದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಬೀಮ್ಸ್, ಕಾಲಮ್ಗಳನ್ನ, ಸಿಮೆಂಟ್ನವನ್ನ ವೋಲ್ವೋ ಗಾಡಿ ಇಟ್ಕೊಂಡಿದ್ದಾರೆ. 2 ದೊಡ್ಡವು ಟ್ರೈಲರು ವೋಲ್ವೋ. ಎಷ್ಟು ದೊಡ್ಡದಿದೆ ನೋಡಿ ಟ್ರೈಲರ್ ವೋಲ್ವೋದು. 2 ಗಾಡಿ ಇದೆ ವೋಲ್ವೋ ಟ್ರೈಲರ್. ಬೆಳಿಗ್ಗೆ ಬಂದವನು ಖಾಲಿ ಮಾಡಿಕೊಂಡು ಕಾಟಾಕ್ ಬರೋ ಅಷ್ಟೊತ್ತಿಗೆ 5:15 ಆಯಿತು ನೋಡಿ. ಸ್ನೇಹಿತರೆ, ಟೀ ಶರ್ಟ್ ಎಲ್ಲ ತುಂಬ ಗಲೀಜಾಗಿತ್ತು. ಯಾಕಂದರೆ ಒಬ್ಬನೇ ಟಾರ್ಪಲ್ ಹಾಕಿದ್ದು, ಹಗ್ಗ ಹಾಕಿದ್ದು ಎಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಫ್ರೆಂಡ್ಸು, ರಂಗಪ್ಪಂಗೆ ಸಂಬಳ ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ. 3-4 ಜನ ಕಮೆಂಟ್ ಮಾಡಿದ್ರೆ, ಇನ್ನೊಬ್ರು ಸಂಬಳ ಕೊಡಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಈಗ ಕಾಲ್ ಮಾಡ್ತೀನಿ ರೀ, ಅವನಿಗೆ ಕೇಳೋಣ ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಕೇಳಿ ಕಾಲ್ ಮಾಡ್ತೀನಿ ಅವನಿಗೇನೆ. ಡಯಲ್ ಮಾಡಲಾದ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲ. ದಯವಿಟ್ಟು ಸಂಖ್ಯೆಯನ್ನು ಪರಿಶೀಲಿಸಿ ಮತ್ತು ಡಯಲ್ ಮಾಡಿ. आपके द्वारा ಫೋನು ಅಸ್ತಿತ್ವದಲ್ಲಿಲ್ಲ, ಫೋನ್ ನಂಬರ್ ಅಂತ ಬರ್ತಾ ಇದೆ. ಅವನು ಕಾಲ್ ರಿಸೀವ್ ಮಾಡ್ತಾನಲ್ಲ, ಅವಾಗ ಇಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ, ಫೋನ್ ಮಾಡಕ್ ಕೇಳ್ತೀನಿ. ಅವನು ಫೋನ್ ರಿಸೀವ್ ಮಾಡಿದಾಗ ವಿಡಿಯೋ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ, ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಕೊಟ್ಟಿದ್ದೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ನಿಮ್ಗೆ ಗೊತ್ತಾಗುತ್ತೆ ಸಂಬಳ ಕೊಟ್ಟಿದ್ದೀನಿ. ಆಕ್ಚುಲಿ ಅವನು ಒಂದು ಕಂಪ್ನಿನಲ್ಲಿ ರೈಟರ್ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ಲ, ಅಲ್ಲಿ ಸುಮ್ಮನೆ ಹಿಂದೆ ಮುಂದೆ ಬಿಡ್ತಾ ಇದ್ದ ಗಾಡಿನ. ಹಂಗೆ ಮಾಡ್ಕೊಂಡು ಅವನು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಬಿಟ್ಟಿದ್ದಾನೆ, ಹೆವಿ ಲೈಸೆನ್ಸ್ ಎಲ್ಲ. ಆದ್ರೆ ಗಾಡಿ ಓಡ್ಸಕ್ ಬರಲ್ಲ ಅವನಿಗೆ ಕರೆಕ್ಟಾಗಿ. ಕ್ಯಾಂಟ್ರೇನೋ ಓಡಿಸಿದೀನಿ 1 ತಿಂಗಳು ಅಂತ ಹೇಳ್ದ ನನ್ನ ಹತ್ರ. ಅವನು ನನ್ನ ಜೊತೆ ಬರಕ್ಕೆ ಮಧು ಅಂತ ಹೇಳಿ ನಮ್ಮ ಫ್ರೆಂಡ್ ಒಬ್ರು ಡ್ರೈವರ್ ಇದ್ದಾರೆ, ಅವ್ರು ಹೇಳಿದ್ರು ಹಿಂಗೆ ಕೆಲಸ ಬಿಟ್ಟಿದ್ದಾನೆ, ಬರ್ಬೋದು ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಫಸ್ಟು ಬರ್ತೀನಿ ಅಂತ ಹೇಳ್ದ, ನನ್ನ ಜೊತೆಗಿದ್ರೆ ಸ್ವಲ್ಪ ಸ್ಟಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನನ್ನು ಕರೆದೆ ಅವನಿಗೆ. ಆಕ್ಚುಲಿ ಅವನಿಗೆ ಕ್ಲೀನರ್ ಕೆಲ್ಸಕ್ಕಂತ ನಾನು ಕರೀಲಿಲ್ಲ, ನನ್ನ ಜೊತೆಗೆ ವಿಡಿಯೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ದು. ಒಬ್ಬನೇ ಹೋಗ್ತಾ ಇದ್ದೀನಲ್ಲ. ಅವನು ಫಸ್ಟು ಬರ್ತೀನಿ ಅಂತ ಹೇಳಿದ್ದ ಲೋಡ್ ಮಾಡೋದ್ಕಿಂತ ಮುಂಚೆ, ನನ್ನ ಜೊತೆಗಿದ್ರೆ ಸ್ವಲ್ಪ ಬೇಗ ಸ್ಟಡಿ ಆಗ್ಬೋದು ಅಂತ ಅವನು. ಆದ್ರೆ ಅವ್ರ ಮನೆಗೆ ಲೋಡ್ ಮಾಡ್ಕೊಂಡ್ ಬಂದೆ. ನಾನು ಫಸ್ಟ್ ಫೋನ್ ಮಾಡಿ ಕರ್ದೆ. ಅವಾಗ ಬರ್ತೀನಣ್ಣ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ದ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಲೋಡ್ ಮಾಡ್ಕೊಂಡ್ ಬಂದು ಫೋನ್ ಮಾಡ್ದೆ. ಅವಾಗ ಏನ್ ಹೇಳ್ದ ಅಂದ್ರೆ, ಅಣ್ಣ ನಮ್ಮ ಮನೆಗೆ ಅಷ್ಟು ದೂರ ಹೋಗೋದ್ ಬೇಡ ಅಂತ ಇದಾರಣ್ಣ, ನಮ್ಮ ಅಪ್ಪ ನಮ್ಮಮ್ಮ ಕಳಿಸ್ತಾ ಇಲ್ಲ ಅಂತ ಅಂದ. ಸರಿ ಆಯ್ತು ಬಾರೋ, ಒಂದ್ ಟ್ರಿಪ್ ಹೋಗ್ ಬರೋಣ, ನಿನ್ಗೆ ಸೆಟ್ ಆದ್ರೆ ಇರು, ಇಲ್ಲ ಅಂದ್ರೆ ಹೋಗಿವಂತೆ ಅಂತ ನಾನೇ ಹೇಳ್ದೆ. ಸರಿ ಬಂದ. ಅದೇ ಟ್ರಿಪ್ ಆಲ್ಟ್ ಆಗಿ ಹೋಗ್ಬಿಡ್ತು. ತಿಂಗಳಲ್ಲಿ ಒಂದೇ ಟ್ರಿಪ್ ಆಗಿದ್ದು. ನನಗೂ ಬೇಜಾರಾಯ್ತು, ಏನ್ ಮಾಡೋದಂತ ಹೇಳ್ಬಿಟ್ಟು. ಬರುವಾಗಿದ್ದು ಖುಷಿ ಅವನ್ಗೆ, ಆಮೇಲೆ ಖುಷಿಯಾಗಿ ಇರ್ತಾ ಇರ್ಲಿಲ್ಲ ಅವನು. ನನ್ಗೆ ನೋಡ್ಬಿಟ್ಟು ಬೇಜಾರಾಗೋಯ್ತು. ಅವನ್ಗೆ ಹೊರಗಡೆ ಕ್ಲೈಮೇಟ್ ಎಲ್ಲ ಸೆಟ್ ಆಗ್ಲಿಲ್ಲ ಅನ್ಸುತ್ತೆ. ಆಮೇಲೆ ಇವಾಗ ಫೋನ್ ತೆಗಿತಾ ಇಲ್ಲ. ಫೋನ್ ಮಾಡಕ್ ಹೇಳಿದ್ದೆ ನಾನು, ಮನೆಗೆ ಹೋಗಿ ನಿನ್ ಮದ್ವೆಗಿದ್ವಿ ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಪ್ಪ ಬಾ, ಬೇಕಾದ್ರೆ ಕರ್ಕೊಂತೀನಿ ಅಂತ ಹೇಳ್ದೆ. ಒಂದು ಫೋನೇ ಡಸ್ ನಾಟ್ ಸರಿ ಇಲ್ಲ, ಫೋನ್ ಹೋಗ್ತಾ ಇಲ್ಲ ಅವನ್ಗೆ. ಏನ್ ಮಾಡೋದು. ಅವನು ನನ್ ಜೊತೆ ಬರಕ್ ಕಾರಣ ನಮ್ ಫ್ರೆಂಡ್ ಒಬ್ರು ಮಧು ಅಂತ ಇದಾರೆ. ಅವರು ನನ್ಗೆ ಫೋನ್ ಮಾಡಿ ಹೇಳಿದ್ರು ಕರ್ಕೊಂಡ್ ಹೋಗು ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಬಾ ಅಂತ ಹೇಳ್ದೆ ನಾನು. ಅವನು ಒಂದು ಕಂಪ್ನಿನಲ್ಲಿ ರೈಟರ್ ಕೆಲಸ ಮಾಡ್ಕೊಂಡಿದ್ದು. ಅವನ್ಗೇನು ಬೇರೆ ಕೆಲಸ ಏನು ಗೊತ್ತಿಲ್ಲ ಅವನ್ಗೆ ಗಾಡಿ ಬಗ್ಗೆ. ನನ್ನ ಜೊತೆ ಇದ್ರೆ ಸ್ವಲ್ಪ ಸ್ಟಡಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅವನು ಬರ್ತಾ ಇಲ್ಲ. ಅವ್ರ ಮನೆಗೆ ಲಾಂಗ್ ಕಳ್ಸಕ್ಕೆಲ್ಲ ಇಷ್ಟ ಇಲ್ವಂತೆ, ಬರೋದಿಲ್ಲ ಹುಡುಗರು. ನಾನು ತುಂಬಾ ಲಾಂಗ್ ಹೋಗ್ತೀನಿ, ಎಲ್ಲಂದ್ರಲ್ಲೇ ಒಬ್ನೇ ಹೋಗ್ತೀನಿ. ನಾನು ಜಾಸ್ತಿ ಒಬ್ನೇ ಹೋಗಿರೋದು. ಸಿಕ್ಕಾಪಟ್ಟೆ ಲಾಂಗ್ ಎಲ್ಲ ಹೋಗಿದ್ದೀನಿ. ಲಕ್ನೋ, ಕಾನ್ಪುರ್, ದಿಲ್ಲಿ ಸೈಡ್ ಎಲ್ಲ ಒಬ್ಬೊಬ್ನೇ ಹೋಗ್ತೀನಿ ನಾನು. ಏನ್ ಮಾಡೋದು, ನಾವು ಗಾಡಿ ಇಟ್ಟಿದೀವಿ, ನಾವು ಹೋಗ್ಲೇಬೇಕು, ಯಾರು ಬರ್ಲಿ ಬಿಡ್ಲಿ. ತುಂಬಾ ಕಮೆಂಟ್ಸ್ ಬರ್ತವೆ, ವಿಡಿಯೋ ಹಾಕಿ ಡೈಲಿ ಅಂತ ಹೇಳ್ಬಿಟ್ಟು. ನನಗೂ ಇಷ್ಟನೇ ಡೈಲಿ ವಿಡಿಯೋ ಹಾಕಕ್ಕೆ. ಆದ್ರೆ ನಾನೊಂದು ವಿಡಿಯೋ ಮಾಡಿದ್ದೆ ನಾನು ಮನೇಲಿದ್ದಾಗ.
ಅವತ್ತು ಲೋಕಲ್ ಕ್ಯಾನ್ಸಲ್ ಆಯ್ತು ಪೀಣ್ಯದಲ್ಲಿ. ಅಲ್ಲಿಂದ ಕ್ಯಾನ್ಸಲ್ ಆಗಿ ಬಂದ್ಮೇಲೆ ನೈಟ್ 9:30 ಒಂದು ಲೋಡ್ ಬಂತು ನನಗೆ ಕಾನ್ಪುರ್ಗೆ. ಅಡಿಕೆ ಲೋಡು. ಎಲ್ಲಿಂದ ಅಂದ್ರೆ ಭದ್ರಾವತಿಯಿಂದ. ಆ ಟ್ರಿಪ್ ನಾನು ಮನೆಯಿಂದ ಹೊರಡೋದೆಲ್ಲ ಫೋನ್ ವಿಡಿಯೋ ಮಾಡಿದ್ನಲ್ಲ, ಒಬ್ರು ಕಮೆಂಟ್ ಮಾಡಿದ್ರು, ಗೊತ್ತು ನನಗೆ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಆದ್ರೆ ನಾನು ಆ ಕಮೆಂಟ್ ನ ಡಿಲೀಟ್ ಮಾಡಿದ್ದೀನಿ. ಹೆಣ್ಮಕ್ಳ ಬಗ್ಗೆ ಎಲ್ಲ ತುಂಬಾ ಕೆಟ್ಟದಾಗ ಮಾಡಿದ್ದ ಡ್ರೈವರ್ ಹೆಣ್ ಮಿಸಸ್ ಬಗ್ಗೆ ಎಲ್ಲ. ಅದಕ್ಕೋಸ್ಕರ ಬಹಳ ಬೇಜಾರಾಯ್ತು. ಅದಕ್ಕೆ ನಾನು ಮನೇಲಿದ್ರೆ ವಿಡಿಯೋ ಮಾಡೋದಿಲ್ಲ. ಈ ತರ ಮನಸ್ಥಿತಿ ಇರೋರು ಇದಾರ ಪ್ರಪಂಚದ ಮೇಲೆ ಅಂತ ನನಗೆ ಬಹಳ ಬೇಜಾರಾಯ್ತು. ಡ್ರೈವರ್ ಮಿಸಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು. ನನಗೂ ಬಹಳ ಬೇಜಾರಾಗೋಯ್ತು ಆ ಕಮೆಂಟ್ ನೋಡ್ಬಿಟ್ಟು. ಅದಕ್ಕೋಸ್ಕರನೇ ಸ್ವಲ್ಪ ದಿನ ವಿಡಿಯೋ ಮಾಡೋದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೆ ನಾನು. ಬೇಡವೇ ಬೇಡ ಈ ಸೋಷಿಯಲ್ ಮೀಡಿಯಾ ಸವಾಸ ಅಂತ ಹೇಳಿ. ಮತ್ತೆ ಕಮೆಂಟ್ಸ್ಗಳು ಜಾಸ್ತಿ ಆದ್ವು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಡೈಲಿ ವಿಡಿಯೋ ಬೇಕು ಅಂದ್ರೆ ಪರವಾಗಿಲ್ಲ, ಲೋಕಲ್ ಓಡಿಸಿದ್ರು ಪರವಾಗಿಲ್ಲ. ನಾನು ಆಕ್ಚುಲಿ ನಮ್ಗೆಲ್ಲ ವರ್ಕೌಟ್ ಆಗುತ್ತೋ ಅಲ್ಲೇ ಓಡಿಸೋದು, ಇಲ್ಲ ಅಂದ್ರೆ ನಾನು ಲೋಡ್ ಮಾಡೋದಿಲ್ಲ. ಇವಾಗ ಬಳ್ಳಾರಿ ಬೆಂಗಳೂರು ಓಡಿಸ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ, 2 ದಿವ್ಸಕ್ಕೊಂದು ಟ್ರಿಪ್ ಆಗುತ್ತೆ, 2 ದಿವಸ ಇಲ್ಲ 3 ದಿವ್ಸಕ್ಕೊಂದು ಟ್ರಿಪ್ ಆಗುತ್ತೆ, ಸ್ವಲ್ಪ ಪರವಾಗಿಲ್ಲ. ಅದರಿಂದ ಈಗ ಹೈ ಟ್ರಿಪ್ ಮಾಡಿದ್ದೀನಿ ನೋಡಿ, ಹಬ್ಬ ಆದ್ಮೇಲೆ ಬಳ್ಳಾರಿ ಬೆಂಗಳೂರು. ನಿಮ್ಗೆ ಡೈಲಿ ವಿಡಿಯೋ ಹಾಕ್ಬೇಕು ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಮನೇಲಿದ್ದಾಗೆಲ್ಲ ಹೆಣ್ಮಕ್ಳ ಬಗ್ಗೆ ಎಲ್ಲ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ವಿಡಿಯೋ ಹಾಕೋದಿಲ್ಲ, ವಿಡಿಯೋ ಮಾಡೋದಿಲ್ಲ. ಬ್ಯಾಡ್ ಕಮೆಂಟ್ಸ್ ಮಾಡಬೇಡ್ರಿ. ಡ್ರೈವರ್ ಮಿಸಸ್ಗಳ ಬಗ್ಗೆ ಎಲ್ಲ ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ? ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಿಮ್ಗೇನ್ ರೈಟ್ಸ್ ಇದೆ ಅವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ? ನನ್ನ ಬಗ್ಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾತಾಡಿ, ನನಗೇನ್ ಬೇಜಾರು ಮಾಡ್ಕೊಳಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಇದೆಲ್ಲ. ಒಳ್ಳೇದು ಇರೋದೇ, ಕೆಟ್ಟದಕ್ಕೂ ಇದೆ. ಯಾವ್ದಕ್ ಉಪಯೋಗಿಸ್ಕೊಂಡ್ರೆ ಆ ತರ ಇರುತ್ತದೆ ಅಷ್ಟೇ. ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಇದೆ ಸೋಷಿಯಲ್ ಮೀಡಿಯಾ. ಸ್ನೇಹಿತರೆ, ನಾನು ಮನೇಲಿದ್ದಾಗ್ಲೂ ವಿಡಿಯೋ ಮಾಡಬೇಕು ಅಂದ್ರೆ ಫ್ಯಾಮಿಲಿ ವಿಡಿಯೋಸ್ ಬರ್ತದೆ. ಮನೇಲಿ ಏನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಬ್ಲಾಗ್ ಎಲ್ಲ ಬರುತ್ತೆ. ಆದ್ರೆ ನೀವು ಬ್ಯಾಡ್ ಕಮೆಂಟ್ಸ್ ಮಾಡ್ಬಿಟ್ರೆ ನನಗೆ ಮನ್ಸೇ ಬರೋದಿಲ್ಲ, ನಾನು ಮಾಡೋದಿಲ್ಲ. ಹಾಗಾಗಿ ನೀವು ಓಕೆ ಅಂತ ಅಂದ್ರೆ ನಾನು ಮಾಡ್ತೀನಿ ಡೈಲಿ ವಿಡಿಯೋ. ಲೋಕಲ್ ಆದ್ರೂ ಪರವಾಗಿಲ್ಲ, ಒಂದೇ ಫ್ಯಾಕ್ಟ್ರಿಯಿಂದ ಒಂದು ಬೆಂಗಳೂರು ಆದ್ರೂ ಪರವಾಗಿಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಮಾಡ್ತೀನಿ ವಿಡಿಯೋಸ್. ಡೈಲಿ ನಮ್ದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಡ್ರೈವರ್ಗಳ್ದು, ನಾವ್ ಏನು ಮಾಡ್ತೀವಿ ಏನು ಎತ್ತಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ನೈಟ್ ಸ್ನೇಹಿತರೆ.